ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಶ್ರೀ 24 ನ್ಯೂಸ್. ಔರಾದ ತಾಲೂಕಿನ ಎಲ್ಲೆಡೆ ಸತತವಾಗಿ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದ ಕಟಾವಿಗೆ ಬಂದಿರುವ ಸೋಯಾಬೀನ್ ಬೆಳೆ ಹೊಲದಲ್ಲಿಯೇ ಮೊಳಕೆಯೊಡೆಯುತ್ತಿವೆ. ಪ್ರತಿದಿನ ಹಗಲು ರಾತ್ರಿ ಕನಿಷ್ಠ 2 ಗಂಟೆಗೂ ಅಧಿಕ ಕಾಲ ಮಳೆ ಸುರಿಯುತ್ತಿದೆ. ಹೆಸರು ಉದ್ದು ಬೆಳೆಯಲ್ಲಿ ನಷ್ಟವಾಗಿದ್ದರೂ ಸೋಯಾಬೀನ್ ಬೆಳೆಯಿಂದ ಸ್ವಲ್ಪವಾದರೂ ಆದಾಯ ಪಡೆಯುವ ನಿರೀಕ್ಷೆಯಲ್ಲಿದ್ದ ರೈತರನ್ನು ಮತ್ತಷ್ಟು ಸಂಕಷ್ಟಕ್ಕೆ ದೂಡಿದಂತಾಗಿದೆ. ಸೋಯಾಬೀನ್ ಬೆಳೆ ಬೆಳೆಯಲು ಖರ್ಚು ಮಾಡಿರುವ ಹಣವು ವಾಪಸ್ ಬರುವ ಲಕ್ಷಣ ಕಾಣಿಸುತ್ತಿಲ್ಲ. ಕಳೆದ ಬಾರಿ ಸೋಯಾಬೀನ್ ಬಿತ್ತಿದಾಗ ಮಳೆ ಬರದೆ ಬೆಳೆ ಹಾಳಾಯಿತು. ಈ ಬಾರಿಯಾದರೂ ಉತ್ತಮ ಲಾಭ ಪಡೆಯಬಹುದೆಂಬ ಬಹುತೇಕ ರೈತರಿಗೆ ಇದ್ದ ಆಸೆ ನಿರಾಸೆಯಾಗಿದೆ ಎಂದು ರೈತ ಓಂಕಾರ್ ಮೇತ್ರೆ ಹೇಳಿದ್ದಾರೆ. ಮುಂಗಾರು ಬಿತ್ತನೆ ಕಾಲದಲ್ಲಿ ಎಲ್ಲಾ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಬಿತ್ತನೆ ಬೀಜ ಕೊರತೆ ಉಂಟಾಗಿತ್ತು. ಹೀಗಾಗಿ ಖಾಸಗಿ ಬೀಜ ಮಾರಾಟ ಅಂಗಡಿಗಳಿಂದ ದುಬಾರಿ ಬೆಲೆಗೆ ಬೀಜ ಖರೀದಿಸಿ ಬಿತ್ತನೆ ಮಾಡಲಾಗಿದೆ. ಬೆಳೆಯಲ್ಲಿ ಕಳೆ ತೆಗೆಯಲು ಮಹಿಳಾ ಕಾರ್ಮಿಕರಿಗೆ ವರ್ಷಕ್ಕಿಂತಲೂ ಹೆಚ್ಚಿನ ಹಣ ಕೊಟ್ಟು ಕಳೆ ತೆಗೆಸಲಾಗಿದೆ. ಒಟ್ಟಾರೆ ಈ ವರ್ಷ ಹೆಚ್ಚಿನ ಖರ್ಚು ಮಾಡಿ ಬೆಳೆದ ಬೆಳೆ ಭಾರೀ ಮಳೆಯಿಂದಾಗಿ ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತಾಗಿದೆ ಎಂದು ರೈತರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ರೈತರ ಮನವಿ ಏನಿದೆ ಅಂತಂದರೆ, ತಮ್ಮ ಮೂಲಕ ಈ ಸರ್ಕಾರಕ್ಕೆ ಕೇಳಿಕೊಳ್ಳುವುದೇನೆಂದರೆ, ಸುಮಾರು ದಿನಗಳಿಂದ ಭಾರೀ ಮಳೆ ಪ್ರಮಾಣದಿಂದ ನಮ್ಮ ಸೋಯಾ ಎಲ್ಲ ಅಸ್ತವ್ಯಸ್ತ ಆಗಿತ್ತು. ಅಲ್ಪ ಸ್ವಲ್ಪ ಉಳಿದ ಸೋಯಾ ಕೂಡ ಇವಾಗ ಈ ಥರದ ಮೊಳಕೆಯನ್ನು ಹೊಣ್ತಾ ಇದೆ, ಸಸ್ಯವನ್ನು ಹೊಣ್ತಾ ಇದೆ. ಹಾಗಾಗಿ ಈ ಸರ್ಕಾರಕ್ಕೆ ತಮ್ಮ ಮೂಲಕ ಕೇಳಿಕೊಳ್ಳುವುದೇನೆಂದರೆ, ಪ್ರತಿ ಎಕರೆಗೆ 25,000 ಅನುದಾನವನ್ನು ತಾವು ಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ಕಳಕಳಿಯ ವಿನಂತಿ. ಹಾಗೂ ಈ ವರ್ಷ ರೈತರು ಮುಂಗಾರುದಲ್ಲಿ ಬಹಳ ಖುಷಿಯಾಗಿದ್ದರು. ಇವಾಗ ಮಳೆಯಿಂದ ಪೂರ ಕಂಗಾಲಾಗಿದ್ದಾರೆ. ತಮ್ಮ ಸರ್ಕಾರ ನೆರವು ಸಿಗಲಿ ಎಲ್ಲ ರೈತ ಬಾಂಧವರಿಗೆ ಅಂತ ಹೇಳಿ ತಮ್ಮಲ್ಲಿ ಕಳಕಳಿಯ ವಿನಂತಿ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.